ಸಾಮಾನ್ಯವಾಗಿ ರಾಜಕಾರಣಿಗಳು ಅಂತಂದ್ರೆ ರಾಜಕೀಯದ ಲಾಭ ಲೆಕ್ಕಾಚಾರವನ್ನು ಹಾಕೊಂಡೆ ಹೋರಾಟವನ್ನು ಮಾಡ್ತಾರೆ, ಧ್ವನಿಯನ್ನು ಎತ್ತುತ್ತಾರೆ, ಮೀಡಿಯಾಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ. ಇದನ್ನ ನೀವು ನೋಡ್ಕೊಂಡು ಬಂದಿರೋದು. ಸಂದರ್ಭಕ್ಕೆ ತಕ್ಕಾಗಿ ಮಾತಾಡ್ತಿರ್ತಾರೆ. ಸಂದರ್ಭಕ್ಕೆ ತಕ್ಕಾಗಿ ಹೇಗೆ ಮಾತಾಡ್ತಾರೆ ಅನ್ನೋದಕ್ಕೆ 2023ಕ್ಕೆ ಹೋಗಿ 2023 ಬಂದಾಗ ಅಲ್ಲಿಂದ ಮೇಕೆದಾಟುಗೆ ನಾವು ಅಣೆಕಟ್ಟೆ ಕಟ್ಟಿಬಿಡ್ತೀವಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ DK ಶಿವಕುಮಾರ್ ಅವರು ಪಾದಯಾತ್ರೆಯನ್ನು ಕೈಗೊಂಡಿದ್ದು ನಾವು ನೋಡಿದ್ದೀವಿ. ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು, ಮೇಕೆದಾಟು ಬಗ್ಗೆ ಸದ್ದೇ ಇಲ್ಲ. ಮೇಕೆದಾಟು ಯೋಜನೆ ಆಗಬೇಕು ಅಂತ ಹೇಳಿದ್ರೆ ತಮಿಳುನಾಡು ಹೋಗ್ಬೇಕು, ಪಾಂಡಿಚೇರಿ ಹೋಗ್ಬೇಕು, ಕೇರಳ ಹೋಗ್ಬೇಕು. ಅಷ್ಟು ಭಾಗದಲ್ಲೂ ಕೂಡ ಕಾಂಗ್ರೆಸ್ಸಿನ ಮಿತ್ರ ಪಕ್ಷಗಳಲ್ಲಿ ಅಧಿಕಾರದಲ್ಲಿವೆ. ಆದರೆ ಅಧಿಕಾರಕ್ಕೆ ಬಂದಾದ ನಂತರ ಮಿತ್ರ ಪಕ್ಷಗಳನ್ನು ಅವರು ಮನವೊಲಿಸ್ಲಿಕ್ಕೆ ಹೋಗ್ಲಿಲ್ಲ. ಇವಾಗಲೂ ಕೂಡ ಮೋದಿ ಸರ್ಕಾರದ ಹತ್ರ ಬೆರಳು ತೋರಿಸ್ತಾ ಕೂತಿದ್ದಾರೆ. ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು 40% ಅಂತ ಹೇಳಿ ಊರಿಗೆಲ್ಲ ತಮಟೆ ಹೊಡೆದ್ರು. ಆದರೆ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. 1.5 ವರ್ಷ ಆದ್ಮೇಲೂ ಕೂಡ ಯಾವ ತನಿಖೆನೂ ಆಗಲಿಲ್ಲ. 40% ಬಗ್ಗೆ ಒಂದು ಸಣ್ಣ ಸಾಕ್ಷ್ಯಾಧಾರ ಹುಡುಕ್ಲಿಲ್ಲ. PSI ಹಗರಣದ ಬಗ್ಗೆನೂ ಮಾತು ನಿಂತೋಯ್ತು, ಬಿಟ್ ಕಾಯಿನ್ ಬಗ್ಗೆ ಮಾತು ನಿಂತೋಯ್ತು. ಇವಾಗ ಏನಾದರೂ ಸಭೆ ಸಮಾರಂಭ ನಡೀತು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಇರ್ಬೋದು, ಸಿದ್ದರಾಮಯ್ಯನವರದು, ನಾವು ತನಿಖೆ ಮಾಡಿಸ್ತೀವಿ, ಜೈಲಿಗೆ ಕಳಿಸ್ತೀವಿ, ಬಿಚ್ಚಿಡ್ತೀವಿ. ಏನು ಬಿಚ್ಚಿಟ್ರು ಇಷ್ಟು ದಿನವರೆಗೂ 1.5 ವರ್ಷ ಆದರೆ? ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳ ಹೇಳಿ ಕರ್ನಾಟಕದಲ್ಲಿ ತುಂಬಿದ್ದಾರೆ. ಯಾರ್ದು ಬಿಚ್ಚಿಡಲ್ಲ ತಿಳ್ಕೊಬೇಡಿ. ಎಲ್ಲ ಟಾಪ್ ಸೀನಿಯರ್ ಲೀಡರ್ಸ್ಗಳೆಲ್ಲರೂ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥವ್ರು. ಹಾಗಾಗಿಯೇ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಅದರ ವಿರುದ್ಧವಾಗಿ ಇವತ್ತು ನಮ್ಮ ರೈತರಿಗೆ, ನಮ್ಮ ಮಠಮಾನ್ಯಗಳಿಗೆ, ನಮ್ಮ ದೇವಸ್ಥಾನಗಳಿಗೆ, ನಮ್ಮ ಸಾಮಾನ್ಯ ಜನರಿಗೆ, ಸಂಘ ಸಂಸ್ಥೆಗಳಿಗೆ ನ್ಯಾಯನ ಕೊಡಿಸ್ಬೇಕು. ಇಲ್ಲ ಅಂತಂದ್ರೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಹೋರಾಟವನ್ನು ಕೂಡ ಹಳ್ಳೆಡಿಸ್ಬಿಡ್ತಾರೆ. ವಾಲ್ಮೀಕಿ ಹೋರಾಟ ಹಳ್ಳೆಡ್ದಾಗೆ ಅಂತ ಹೇಳ್ಬಿಟ್ಟು ನಾವಿವತ್ತು ಈ ಒಂದು ಅಭಿಯಾನವನ್ನು ಕೈಗೊಂಡಿದ್ದೀವಿ ಬಂಧುಗಳೇ. ಇದು 2ನೇ ಹಂತದ ಅಭಿಯಾನ. ನಾವು ನಿಮಗೆ ಬರೀ ಬಂದು ಊರೂರಿಗೆ ಬಂದು ಭಾಷಣವನ್ನು ಮಾಡಿ ನಿಮ್ಮ ಹತ್ರ ಶಿಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸಿ ನಿಮ್ಮ ಹತ್ರ ಒಂದು 2 ಗಂಟೆ 3 ಗಂಟೆ ಟೈಮ್ ಕಳೆದ್ಬಿಟ್ಟು ನಾವು ಹೋಗ್ತಾ ಇಲ್ಲ. ನಿಮಗೆ ಮೊದಲನೇ ಹಂತದ ಅಭಿಯಾನ ನಡೀತು. ಬೀದರಿಗೆ ಹೋದು, ಆನಂತರ ಬಿಜಾಪುರದಲ್ಲಿ ಯತ್ನಾಳರು ಈ ಒಂದು ಅಭಿಯಾನವನ್ನು ಅವರೇ ಕೈಗೆತ್ಕೊಂಡವರು. ಸ್ಥಳಕ್ಕೆ JPC ಚೇರ್ಮನ್ ಕರೆಸಿದ್ರು, ಕೇಂದ್ರ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವ್ರನ್ನ ಕರೆಸಿದ್ರು, ಪ್ರಹ್ಲಾದ್ ಜೋಶಿ ಅವ್ರನ್ನ ಕರೆಸಿದ್ರು. ಹಾಗೆ ಅಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ. ಇಡೀ ರಾಜ್ಯಾದ್ಯಂತ ಒಂದು ಹಂತದ ಅಭಿಯಾನ ಮಾಡಿದ ನಂತರ ನೇರವಾಗಿ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿನ ಸಚಿವರನ್ನ ಭೇಟಿ ಮಾಡುವಂತ ಪ್ರಯತ್ನ ನಡೀತು. JPC ಎದುರುಗಡೆ ಮತ್ತೆ ಹೋಗಿ JPCನಲ್ಲಿ ಜಾಯಿಂಟ್ ಸೆಕ್ರೆಟರಿ ಮತ್ತು ಅಂಡರ್ ಸೆಕ್ರೆಟರಿ ಎದುರುಗಡೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು, ರಾಜ್ಯದಿಂದ ಯಾವ ದಾಖಲೆ ತರಿಸಬೇಕು, ನಮ್ಮ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ವಕ್ಫ್ ಕಾಯ್ದೆ ತಿದ್ದುಪಡಿನಲ್ಲಿ ಯಾವ ಅಂಶಗಳನ್ನ ನಾವು ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕುಮಾರ್ ಬಂಗಾರಪ್ಪನವರಿಗೆ ಅವ್ರನ್ನ ಮುಂದೆ ಬಿಟ್ಟು ಅವರಿಗೆ ಅದ್ರ ಬಗ್ಗೆ ಆಳವಾದ ಅಧ್ಯಯನ ಇತ್ತು. ಮನವರಿಕೆ ಮಾಡುವ ಕೆಲಸವನ್ನು ನಾವು ಮಾಡಿದ್ದೀವಿ. ಇದು ಬರೀ ಭಾಷಣ ಕೊಡುವಂತ ಹೋರಾಟ ಅಲ್ಲದು, ನಿಮಗೆ ನ್ಯಾಯ ಕೊಡಿಸುವಂತ ಹೋರಾಟ. ಒಂದು ಪ್ರಾಮಾಣಿಕ ಕಾಳಜಿ ಇಟ್ಕೊಂಡು ಬಂದಿದ್ವಿ. ಚುನಾವಣೆ ಇನ್ನು ಮುಂದೆ 3.5 ವರ್ಷದ ಆಚೆ ಇದೆ. ಈ ಇಶ್ಯೂಕ್ಕೆ ನಾವು ನ್ಯಾಯ ಕೊಡಿಸಿದ್ಮೇಲೆ ಬೇರೆ ಇಶ್ಯೂ ತಗೊಳ್ತೀವಿ. ಆದರೆ ಈ ನ್ಯಾಯ ಕೊಡಿಸುವಂತ ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ ಹೊರತು ಏನು ಚುನಾವಣೆ ಹತ್ರ ಬರ್ತಾ ಇದೆ ಇವ್ರ ತರ ಏನು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಕ್ಕೆ ಹೊರಟಿಲ್ಲ. ಅದೇ ರೀತಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂದ್ರು. ಮತ್ತೆ ಮೊನ್ನೆ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ 1924 ನಡೆದಿತ್ತು. 100 ವರ್ಷದ ಅಧಿವೇಶನವನ್ನು ಮತ್ತೆ ಮಾಡ್ಲಿಕ್ಕೆ ಹೊರಟರು. ಅದರಲ್ಲಿ ಬ್ಯಾಕ್ ಡ್ರಾಪ್ ನಲ್ಲಿ ಕನ್ನಡನೇ ಇಲ್ಲ. ಕನ್ನಡದ ಬಗ್ಗೆ ಬಹಳ ಮಾತಾಡಿದ್ರು, ಪುಂಖಾನುಪುಂಖವಾಗಿ ಮಾತಾಡಿದ್ರು. ಆ ರೀತಿ ಡೋಂಗಿ ರಾಜಕಾರಣಿಗಳು ನಾವಲ್ಲ. ನಾವು ಕನ್ನಡಿಗರ ಬಗ್ಗೆ ಪ್ರೀತಿ ಇಟ್ಕೊಂಡಿರೋರು, ನಮ್ಮ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ನಾವಿಲ್ಲಿ ಬಂದಿದ್ವಿ ಬಂಧುಗಳೇ. ನೇರವಾಗಿ 1-2 ವಿಷಯಕ್ಕೆ ಬರೋದಾದ್ರೆ, ನೀವೆಲ್ಲ ಇಲ್ಲಿ ಬಹಳ ಜನ ಹಿರಿಯರು ಇದ್ದೀರಿ, ನಮ್ಮೆಲ್ಲ ಕಿರಿಯ ಸಹೋದರರಿದ್ದೀರಿ. ಈ ನಮ್ಮಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾರೆ. ಅಂದ್ರೆ ಅಜ್ಜ ಮಾಡಿರೋ ಆಸ್ತಿಗೆ ಮೊಮ್ಮಗಪ್ಪ ಹಕ್ಕುದಾರ ಆಗಿರ್ತಾನೆ. ನಿಮ್ಮ ಅಪ್ಪನು ಮಾರಬೇಕು ಅಂತ ಹೇಳಿದ್ರೆ ಮೆಜಾರಿಟಿ ಬಂದಿರೋ ಮಕ್ಕಳಿದ್ರೆ ಸೈನ್ ತಗೋಬೇಕು. ಅಂದ್ರೆ ನೀವು ಇನ್ಹೆರಿಟ್ ಮಾಡಬೇಕು ಅಂದ್ರೆ ಇನ್ಹೆರಿಟೆನ್ಸ್ ಆಕ್ಟ್ ಪ್ರಕಾರವಾಗಿ ನಿಮ್ಮ ಅಜ್ಜನ ಆಸ್ತಿಗೆ ನೀವು ಪಾಲ್ದಾರರಾಗಿರ್ತೀರಿ. ನೀವು ನಿಮ್ಮ ಅಜ್ಜನಿಂದ ತಂದೆಯಿಂದ ನಿಮ್ಮ ಆಸ್ತಿ ಅನ್ನೋದು ಹಕ್ಕನ್ನು ಪಡ್ಕೊಳ್ತೀರಿ. ಆದರೆ ಇವತ್ತು ರೈತರ ಕೃಷಿ ಭೂಮಿಗೆ
ನಿಮ್ಮ ಯಾವುದೋ ಸಂಘ ಸಂಸ್ಥೆಗಳ ಭೂಮಿಗೆ, ಮಠಗಳಿಗೆ, ಇದಕ್ಕೆಲ್ಲ ನಮ್ಮ ವಕ್ಫ್ ಆಸ್ತಿ ಅಂತೇಳಿ ರಾತ್ರೋರಾತ್ರಿ ನೋಟಿಸ್ ಕಳಿಸ್ತಾ ಇರೋದು. RTC ನಲ್ಲಿ 9ನೇ ಕಲಂನಲ್ಲಿ ಇದು ವಕ್ಫ್ ಆಸ್ತಿ ಅಂತ ನಮೂದನೆ ಮಾಡ್ತಾ ಇದ್ರಲ್ಲ. ಈ ಹಿಂದೂಗಳಿಗೆ ಈ ವಕ್ಫ್ ಮುಸಲ್ಮಾನರು ಯಾವಾಗ ಹುಟ್ಟಿದ್ರು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಅಜ್ಜಂಗ, ನಮ್ಮ ಮುತ್ತಜ್ಜಂಗ ಇವ್ರು ಹುಟ್ಟಿದ್ರೆ ನಮ್ಮ ಆಸ್ತಿ ಇವ್ರಿಗೆ ಸೇರ್ಬೇಕು. ಆದ್ರೆ ನಮ್ಮ ಅಜ್ಜಿಗೆ, ನಮ್ಮ ಮುತ್ತಜ್ಜಿಗೆ ಇವ್ರು ಹುಟ್ಟಿದಾರ? ಹಾಗಾದ್ರೆ ನಮ್ಮ ಆಸ್ತಿ ಇವ್ರಿಗೆ ಹೆಂಗ್ ಹೋಗ್ತಾ ಇದೆ? ಇದನ್ನೇ ನಾವು ಕೇಳಲಿಕ್ಕೆ ಬಂದಿರೋದು ಬಂಧುಗಳೇ. ಬಿಜಾಪುರದಲ್ಲಿ ನಮ್ಮ ಯತ್ನಾಳ್ ಸಾಹೇಬರು ಹೋರಾಟ ಕೇಳಿದ್ರು, ರೈತರ ಪರವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ನಮ್ಮ ರೈತರು 100 ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡ್ತಾ ಬರ್ತಾ ಇದ್ದಾರೆ. ಬೆಳಗ್ಗೆ ಎದ್ರು ಎಷ್ಟೋ ಹೇಳೋಷ್ಟೊಳಗಡೆ ನಿಮ್ಮ RTC ತೆಗೆದು ನೋಡಿದ್ರೆ ನಿಮ್ಮ RTC ಮೇಲೆ ಯಾವುದೋ ವಕ್ಫ್ಗೆ ಸೇರಿದ್ದು ಆಸ್ತಿ ಅಂತ ಹೇಳ್ಬಿಟ್ಟು ನಮೂದನೆ ಮಾಡಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ನಿಮ್ಮ ಅಪ್ಪಗೋ ನಿಮ್ಮ ಅಜ್ಜಗೋ ಈ ವಕ್ಫ್ ಯಾವಾಗ ಹುಟ್ಟುಬಿಡ್ತು ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗುವಂಥ ಪರಿಸ್ಥಿತಿ ಬಂದೋಗಿದೆ. 2023 ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದು, ಒಂದು ವೇಳೆ ನೀವು ಯಾಮಾರಿ ಕಾಂಗ್ರೆಸ್ಗೆ ಓಟ್ ಆಯಿತು ಅಂತಂದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿತ್ತು. ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾರ ಸಿದ್ದರಾಮಯ್ಯನವರ ಸರ್ಕಾರ, ಇದು ತಾಲಿಬಾನಿ ಸರ್ಕಾರ ಅನ್ನೋ ಬಗ್ಗೆ ನಿಮ್ಗೆ ಯಾರಿಗಾರು ಅನುಮಾನ ಇದೆಯಾ? ಬೈ ಎಲೆಕ್ಷನ್ ಬರೋದಕ್ಕಿಂತ ಮೊದಲನೇ ಈ ಹಿಂದೆ 2015ರಲ್ಲಿ SDPI, KFD, PFI ವಿರುದ್ಧ ಇದ್ದಂತ 1600 ಜನರ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದು ಕ್ಯಾಬಿನೆಟ್ ಮುಂದಿಟ್ಟು ವಾಪಸ್ ತೆಗೆದುಕೊಂಡು ಪೊಲೀಸ್ ಇಲಾಖೆ ವಿರೋಧದ ನಡುವೆನೂ ಕೂಡ ಕೇಸನ್ನು ವಾಪಸ್ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ಹತ್ಯೆಗೆ ಸಿದ್ದರಾಮಯ್ಯನವರು ಕಾರಣರಾಗಿದ್ರು. 2ನೇ ಸಾರಿ ಅಧಿಕಾರಕ್ಕೆ ಬಂದಾದ್ಮೇಲಾದ್ರೂ ಕೂಡ ಸ್ವಲ್ಪ ಬದಲಾಗ್ತಾರೆ ಅಂತ ಅನ್ಕೊಂಡಿದ್ದು. ಯಾಕೆಂದ್ರೆ ಅವರ ಈ ರೀತಿಯ ಮನಸ್ಥಿತಿಯಿಂದಾಗಿ ಮುಸಲ್ಮಾನರ ಓಲೈಕೆಗೋಸ್ಕರ ಟಿಪ್ಪು ಜಯಂತಿಯನ್ನು ಮಾಡಿದಂತಹ ಸಿದ್ದರಾಮಯ್ಯನವ್ರನ್ನ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಜನ 36,000 ಮತಗಳ ಅಂತರದಲ್ಲಿ ಸೋಲಿಸಿ ಕಳಿಸಿದ್ರು. 2ನೇ ಸಾರಿ ಅಧಿಕಾರಕ್ಕೆ ಬಂದಾಗ್ಲಾರು ಬುದ್ಧಿ ಕಲಿತಾರೆ ಅಂತ ಅನ್ಕೊಂಡಿದ್ರು. ಆದರೆ 2ನೇ ಸಾರಿ ಬಂದಾದ ಕೂಡಲೇ ಇದೇ ಪೊಲೀಸ್ ಜೀಪ್ಗಳನ್ನ ಜಖಂ ಮಾಡಿದಂತಹ, ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತಹ ಹುಬ್ಬಳ್ಳಿನಲ್ಲಿ ಘಟನೆ ನಡೆದಿತ್ತಲ್ಲ, ಅಲ್ಲಿ UAP ಅಂತೇಳಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿ ಅತ್ಯಂತ ಕಠಿಣ ಕ್ರಮವನ್ನು ಒಂದು ಪ್ರಕರಣಗಳನ್ನು ದಾಖಲೆ ಮಾಡಿತ್ತು. ಅವನ್ನು ಕೂಡ ವಾಪಸ್ ತೆಗೆದುಕೊಂಡ್ರು. ಆ ತಗೊಂಡು 15 ದಿನ ಆಗಿಲ್ಲ, ನಿಮ್ಮ ಆಸ್ತಿಯನ್ನೇ ಕಬಳಿಸ್ಲಿಕ್ಕೆ ಬಂದರು. ಬಂಧುಗಳೇ, ಈ ಸಿದ್ದರಾಮಯ್ಯನವರು ಇದೇ ರೀತಿ ಮುಂದುವರಿತಾ ಹೋಯ್ತು ಅಂತ ಹೇಳಿದ್ರೆ ಪೊಲೀಸರಿಗೂ ಉಳಿಗಾಲ ಇಲ್ಲ, ನಮ್ಮ ರೈತರಿಗೂ ಉಳಿಗಾಲ ಇಲ್ಲ, ರೈತರ ಭೂಮಿಗೂ ಉಳಿಗಾಲ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಸಿದ್ದರಾಮಯ್ಯ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ಆಯಿತು, ಒಬ್ಬ ಕಳ್ಳ ಸಾಯಿಸಿದ. ಅದೇ ರೀತಿ ತುಮಕೂರಿನಲ್ಲಿ PSI ಜಗದೀಶ್ ಮೇಲೆ ಡ್ರ್ಯಾಗರಲ್ಲಿ ಸುಚ್ಚಿ ಒಬ್ಬ ಕಳ್ಳ ಸಾಯಿಸಿದ. ಅದೇ ರೀತಿಯಲ್ಲಿ ತೀರ್ಥಹಳ್ಳಿ ಹತ್ರ ಒಬ್ಬ ದನಗಳನ್ನು ಎನ್ಕೌಂಟರ್ ಮಾಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಅದನ್ನು ಸಸ್ಪೆಂಡ್ ಮಾಡಿ ದನಗಳನ್ನು ಕುಟುಂಬಕ್ಕೆ ಅವರಿಗೆ ಕಾಂಪೆನ್ಸೇಷನ್ ಕೊಟ್ಟರು. ಮೈಸೂರಿನಲ್ಲಿ ATIನಲ್ಲಿ IAS ಅಧಿಕಾರಿ ರಶ್ಮಿ ಮಹೇಶ್ ಮೇಲೆ ದಾಳಿ ಆಯಿತು. ಅದೇ ರೀತಿ ಒಬ್ಬ ದಕ್ಷ ಅಧಿಕಾರಿ IAS ಅಧಿಕಾರಿ ಆಗಿದ್ದಂಥ ಶಿಖಾ ಅವರ ಮೇಲೆ ಇದೇ ಸಿದ್ದರಾಮಯ್ಯನವರ ಶಿಷ್ಯ ಇವತ್ತು ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಕಾರಣ ಆಗಿರುವಂಥ ಮರಿಗೌಡ ಅವರ ಸ್ವಜಾತಿಯ ಬಾಂಧವ ಶಿಖಾ ಅವರನ್ನ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿರೂ ಕೂಡ ಮುಖ್ಯಮಂತ್ರಿ ಒಂದೇ ಒಂದು ಮಾತಾಡಲಿಲ್ಲ ಅವತ್ತು. ಅಷ್ಟು ಮಾತ್ರ ಅಲ್ಲ, MK ಗಣಪತಿ ಆತ್ಮಹತ್ಯೆ ಆಯಿತು ಅನುಮಾನಾಸ್ಪದವಾಗಿ, DK ರವಿ ಆತ್ಮಹತ್ಯೆ ಆಯಿತು ಅನುಮಾನಾಸ್ಪದವಾಗಿ. ಪೊಲೀಸರಿಗೂ ಅಧಿಕಾರಿಗಳಿಗೂ ಉಳಿಗಾಲ ಅನ್ನೋ ಸ್ಥಿತಿ ಬಂದೋಯ್ತು. ಯಾರ ಕೈಯಲ್ಲಿ ವಾಚ್ ಕಟ್ಕೊಂಡು ಹೋದ್ರೆ, ಒಳ್ಳೆ ವಾಚ್ ಇತ್ತು ಅಂತಂದ್ರೆ ಇದು ಹೂಬ್ಳಾ ವಾಚ್ ಅಂತೇಳಿ ಸಿದ್ದರಾಮಯ್ಯನವರು ಕಿತ್ಕೊಂಡ್ರು. ಈ ತರ ವಾಚನ್ನು ಬಿಡದೆ ಇದ್ದಂತ ಸಿದ್ದರಾಮಯ್ಯನವರಿಗೆ ಈಗ ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವತ್ತು ವಾಚನ್ನು ಕಿತ್ಕೊಂಡ್ರು, ಇವತ್ತು ನಿಮ್ಮ ರೈತರ ಭೂಮಿಯನ್ನು ಕಿತ್ಕೊಳಕ್ ಬಂದಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ರಕ್ಷಣೆಗೆ ನಾವು ಬಂದಿದ್ದೀವಿ, ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಬಂಧುಗಳೇ. ನಿಮ್ಮ ಸಹಕಾರವನ್ನು ನಾವು ಕೇಳ್ತೀವಿ ಬಂಧುಗಳೇ. ಈ ಕಾಂಗ್ರೆಸ್ನವರು, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರು ಯಾವಾಗಲೂ ಹೇಳ್ತಿರ್ತಾರೆ, ದೇವರಾಜ ಅರಸು ದೇವರಾಜ ಅರಸು, ನಾನೇ ಸೆಕೆಂಡ್ ದೇವರಾಜ ಅರಸು ಅಂತ ಹೇಳ್ತಾ ಇರ್ತಾರೆ. ದೇವರಾಜ ಅರಸು ಯಾಕೆ ದೇವರಾಜ ಅರಸು ಆದ್ರು? ದೇವರಾಜ ಅರಸು ಯಾಕೆ ದೇವರಾದ್ರು? ದೇವರಾಜ ಅರಸು ಯಾಕೆ ದೇವರಾದ್ರು ಅಂತಂದ್ರೆ, ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅನ್ನು ತಗೊಂಡ್ಬಂದ್ರು. ಆ ಆಕ್ಟ್ ಅನ್ನು ತರಬೇಕಾದ್ರೆ ಯಾರ್ದೋ ಹೊಲ ಗದ್ದೆಗಳಲ್ಲಿ ನೀವು ಗುತ್ತಿಗೆ ಆಧಾರದ ಮೇಲೆ ದುಡಿತಾ ಇದ್ರೆ 16 ವರ್ಷದಿಂದ ಆ ಭೂಮಿ ನಿಮ್ದಾಯ್ತು. ಎಷ್ಟೋ ಜನ ಸಾಹುಕಾರಗಳ ಭೂಮಿ ಕಳ್ಕೊಂಡ್ರು, ಎಷ್ಟೋ ಮಠಮಾನ್ಯಗಳು ದೇವಸ್ಥಾನಗಳ ಭೂಮಿ ಹೋಯ್ತು. ಅವತ್ತು ದೇವಸ್ಥಾನಗಳ ಭೂಮಿಗೆ, ಸಾಹುಕಾರರ ಭೂಮಿಗೆ ಉಳುವವನೇ ಭೂಮಿ ಒಡೆಯ ಅಥವಾ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅದು ಅನ್ವಯ ಆಯಿತು.
ಬಿಜಾಪುರದಲ್ಲಿ ನಮ್ಮ ರೈತರು 100 ವರ್ಷ ಉಳುಮೆ ಮಾಡ್ತಾ ಇದ್ರಲ್ಲ, ಆ ರೈತರ ಭೂಮಿಗೆ ಈ ಉಳುವವನೇ ಭೂಮಿ ಒಡೆಯ ಅಂತಲ್ಲಿ ದೇವರಾಜ ಅರಸು ತಂದಂತ ಕಾಯ್ದೆ ಯಾಕೆ ಅನ್ವಯ ಆಗಲ್ಲ ಹೇಳಿ ಬಂಧುಗಳೇ? ಒಂದು ಲಿಮಿಟೇಷನ್ಸ್ ಆಕ್ಟ್ ಅಂತ ಇದೆ. ನಿಮ್ದು ಖಾಸಗಿ ಭೂಮಿ ಆಗಿದ್ರೆ ಅದು ನಿಮ್ಮ ಸುಪರ್ದಿನಲ್ಲಿ ಇತ್ತು ಅಂತಂದ್ರೆ 12 ವರ್ಷ ಆದ ನಂತರ ತಕರಾರಿಲ್ಲ ಅಂದ್ರೆ ಅದು ನಿಮ್ಮ ಭೂಮಿ ಆಗುತ್ತೆ, ನಿಮ್ಮ ಆಸ್ತಿ ಆಗುತ್ತೆ. ಒಂದು ವೇಳೆ ಸರ್ಕಾರಿ ಭೂಮಿಯನ್ನು ನೀವು ಉಳುಮೆ ಮಾಡ್ತಾ ಇದ್ರು ಕೂಡ 30 ವರ್ಷಗಳ ಕಾಲ ತಕರಾರಿಲ್ಲ ಅಂತಂದ್ರೆ ಆ ಸರ್ಕಾರಿ ಭೂಮಿಯು ಕೂಡ ಲಿಮಿಟೇಷನ್ ಆಕ್ಟ್ ಪ್ರಕಾರವಾಗಿ ನಿಮ್ದಾಗುತ್ತೆ. ಹಾಗಿರ್ಬೇಕಾದ್ರೆ ನಿಮ್ಮ ತಾತ ಮುತ್ತಾತನ ಕಾಲದಿಂದ ಉಳುಮೆ ಮಾಡ್ತಾ ಇದ್ದಂತ ಕೃಷಿ ಭೂಮಿ ರಾತ್ರೋರಾತ್ರಿ ಯಾಕಾಗಿ ವಫ್ ಭೂಮಿ ಆಗುತ್ತೆ? ಈ ವಫ್ ಭೂಮಿ ಏನೇನಾದ್ರೂ ಭಾರತ ಪಾಕಿಸ್ತಾನ ನಮ್ದು ಪಾರ್ಟಿಷನ್ ಆಗ್ಬೇಕಾದ್ರೆ, ಭಾರತ ಇಬ್ಬಾಗ ಹೋಗ್ಬೇಕಾದ್ರೆ ಏನು ಮೊಹಮ್ಮದ್ ಅಲಿ ಜಿನ್ನಾ ಮುಸಲ್ಮಾನರಿಗೆ ಬಿಟ್ಟು ಹೋಗಿರೋದಾಯ್ತು, ಅಥವಾ ಸೌದಿ ಅರೇಬಿಯಾದಲ್ಲಿರುವಂಥ ಯಾವುದೋ ಮುಲ್ಲಾನೋ ಇಮಾಮೋ ಮೌಲ್ವಿಯೋ ಭಾರತದಲ್ಲಿರುವಂಥ ಮುಸಲ್ಮಾನರಿಗೆ ಬಿಟ್ಟು ಹೋಗಿರೋಂಥದ್ದಾಯ್ತು. ಬಂಧುಗಳೇ, ಕಾಂಗ್ರೆಸ್ನವ್ರು ಎಂಥ ವ್ಯಕ್ತಿಗಳು ಅಂತಂದರೆ ನಿಮ್ಮ ಒಂದೊಂದು ಓಟನ್ನು ಕೂಡ ಜವಾಬ್ದಾರಿಯಿಂದ ಕೊಡಬೇಕು ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ಅಪಾಯವನ್ನು ಹೇಳ್ತೀನಿ, ಇವತ್ತು ಫ್ರಾನ್ಸ್ದ ಪರಿಸ್ಥಿತಿ ಏನಾಗಿದೆ ಅಂತ ಹೋಗಿ ಐಫೆಲ್ ಟವರ್ ಹತ್ರ ದನ ಕಡಿದು ಅಲ್ಲೇನೆ ಕಬಾಬ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಇವತ್ತು ಫ್ರಾನ್ಸ್ ಮುಳುಗೋಗ್ತಾ ಇದೆ, ಇವತ್ತು ಪೋಲೆಂಡ್ ಹೋಗ್ತಾ ಇದೆ, ಎಂಟೈರ್ ಯುರೋಪ್ ಹೋಗ್ತಾ ಇದೆ. ಮುಸಲ್ಮಾನರ ಬಾಹುಳ್ಳಿ ಅಲ್ಲೆಲ್ಲಿ ಜಾಸ್ತಿ ಆಗ್ತಿದೆ. ಯಾವ ದೇಶನೂ ಕೂಡ ಸೆಕ್ಯುಲರ್ ಆಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ, ಡೆಮೋಕ್ರಸಿನೂ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ ನೋಡಿ, 1.25 ಕೋಟಿ ಹಿಂದೂಗಳಿದ್ದಾರೆ. 24% ಇದ್ರು 1971ರಲ್ಲಿ 24% ಇದ್ರು. ಇವತ್ತು 6%ಗಿಂತಲೂ ಕಮ್ಮಿ ಆಗಿದ್ದಾರೆ. ಎಲ್ಲೋದ್ರು? ಕೊಲೆ ಆದರು, ರೇಪ್ ಆದರು, ಕನ್ವರ್ಟ್ ಆದರು. ಇವತ್ತು ಇಲ್ಲಿರುವಂತಹ ಸಂಖ್ಯೆನೂ ಇವರ ಸಂಖ್ಯಾಬಲ ಜಾಸ್ತಿ ಆಗ್ತಿರೋದು ನೋಡಿದರೆ ಮುಂದೊಂದು ದಿನ ಭಾರತದಲ್ಲಿ ಏನು ಪರಿಸ್ಥಿತಿ ಬರ್ಬೋದು ಅಂತ ನೀವು ಯೋಚನೆಯನ್ನು ಮಾಡಿ. ಇವರ ಸಂಖ್ಯೆ ಈಗ ಆಲ್ರೆಡಿ 15% ಬಂದಾದ ಕೂಡಲೇ ನಿಮ್ಮ ಭೂಮಿಗೆ ಕೈ ಹಾಕಿದ್ದಾರೆ. ಇನ್ನು ಇವರದೊಂದು 25% ಆದರೆ ಏನು ಪರಿಸ್ಥಿತಿ ಆಗ್ಬೋದು ನೀವು ಯೋಚನೆ ಮಾಡಿ. ಅದಕ್ಕೋಸ್ಕರ ಎಚ್ಚರಿಸಕ್ಕೆ ಬಂದಿದ್ದೀವಿ ಬಂಧುಗಳೇ. ಇವತ್ತು ನಿಮ್ಮ ಭೂಮಿಗೆ ಕೈ ಹಾಕಿದ್ದಾರೆ, ನಾಳೆ ನಿಮ್ಮ ಕುಟುಂಬನೂ ಕೂಡ ಉಳಿಯಲ್ಲ. ಅದಕ್ಕೋಸ್ಕರ ಹಿಂದೂಗಳು ಒಗ್ಗಟ್ಟಾಗಿರಬೇಕು. ನಾನು ಇಲ್ಲಿ ಯಾರನ್ನಾರು ಕೇಳ್ಬಿಟ್ರೆ ಎಷ್ಟು ಜನ ಗೌಡ್ರು ಇದ್ದೀರಪ್ಪ ಅಂದ್ರೆ ಕೈ ಎತ್ತು ಬಿಡ್ತೀರಿ, ಎಷ್ಟು ಜನ ಲಿಂಗಾಯತರು ಇದ್ದೀರಾ ಕೈ ಎತ್ತು ಬಿಡ್ತೀರಿ, ಎಷ್ಟು ಜನ ಎಸ್ಸಿಗಳಿದ್ರೆ ಕೈ ಎತ್ತೀರಿ. ಯಾವಾಗ ಹಿಂದೂಗಳಾಗ್ತೀರಿ ನೀವು? ಮುಸಲ್ಮಾನರಲ್ಲಿ ಜಾತಿ ಇಲ್ವಾ? ಮುಸಲ್ಮಾನರಲ್ಲಿ ಶಿಯಾ ಇದೆ, ಸುನ್ನಿ ಇದೆ, ಶೇಖ್ ಇದೆ, ಸೈಯದ್ ಇದೆ, ಖೋಜಾ ಇದೆ, ಬೋಹ್ರಾ ಇದೆ. ಅಲ್ಲೂ ಕೂಡ ಬಹಳ ದೊಡ್ಡ ತಾರತಮ್ಯಗಳಿದೆ. ಆದರೆ ಮಸೀದಿಯಿಂದ ಹೊರಗಡೆ ಬಂದು ಕಲ್ಲಿಡಿಬೇಕಾದ್ರೆ ಎಲ್ಲ ಮುಸಲ್ಮಾನ ಒಂದಾಗಿ ಬರ್ತಾನೆ. ಆದರೆ ನೀವು ಯಾವ ಥರ ಒಂದಾಗಿದ್ದೀರಾ? ಕ್ರಿಶ್ಚಿಯನ್ರಲ್ಲಿ ಜಾತಿ ಇಲ್ವಾ? ಕ್ರಿಶ್ಚಿಯನ್ರಲ್ಲೂ ಕೂಡ ನಿಮಗೆ ಕ್ಯಾಥಲಿಕ್ಸ್ ಇದ್ದಾರೆ, ಪ್ರಾಟೆಸ್ಟೆಂಟ್ಸ್ ಇದ್ದಾರೆ, ನಿಕ್ಸ್ ಇದ್ದಾರೆ, ಅಲ್ಲಿ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿರಿಯನ್ ಕ್ರಿಶ್ಚಿಯನ್ಸ್ ಇದ್ದಾರೆ. ಅಲ್ಲೂ ಕೂಡ 100 ಜಾತಿಗಳಿದ್ದಾವೆ. ಆದರೆ ಕ್ರಿಶ್ಚಿಯನ್ರೆಲ್ಲ ಒಂದಾಗಿರ್ತಾರೆ. ಆದರೆ ಹಿಂದೂಗಳು ನಿಮಗೇನು ರೋಗ? ಬಂದು ನಮ್ಮ ಮನೇಲಿ ಲಿಂಗಾಯತ, ಗೌಡ, SC ST ಕುರುಬ ಇದಾಗಿರ್ಬೇಡಿ. ಹಿಂದೂಗಳಾಗಿರಿ, ಒಗ್ಗಟ್ಟಾಗಿರಿ. ನೀವು ಒಗ್ಗಟ್ಟಾಗಿದ್ರೆ ನಿಮ್ಮ ಭೂಮಿನ ಕಿತ್ಕೊಳ್ಳೋಕ್ಕೆ ಯಾವ ಸಿದ್ದರಾಮಯ್ಯ ಕೈಲೂ ಸಾಧ್ಯ ಇಲ್ಲ, ಯಾವ DK ಶಿವಕುಮಾರ್ ಕೈಲೂ ಸಾಧ್ಯ ಇಲ್ಲ, ಯಾವ ಜಮೀರ್ ಅಹಮದ್ ಕೈಲೂ ಸಾಧ್ಯ ಇಲ್ಲ. ನೀವು ಕೂಡ ದೇವಸ್ಥಾನದಿಂದ ಹೊರಗಡೆ ಬರ್ಬೇಕಾದ್ರೆ ಒಟ್ಟಿಗೆ ನಿಂತ್ಕೊಳ್ತು ಅಂದರೆ ನಿಮಗೂ ಹೆದರ್ತಾರೆ, ನಿಮಗೂ ತಲೆಬಾಗ್ತಾರೆ. ಆ ಸಂದೇಶವನ್ನು ಈ ಸಭೆ ಮುಖಾಂತರವಾಗಿ ಕೊಡೋಕ್ಕೆ ಅಂತ ಬಂದಿದ್ದೀವಿ ಬಂಧುಗಳೇ. ಇನ್ನು ಸಾಕಷ್ಟು ಜನ ಮಾತಾಡೋರಿದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಬರ್ತೀವಿ. ನಾನು ನಿಮ್ಮನ್ನು ಕಳಕಳೆಯಿಂದ ಕೇಳುವಂಥದ್ದಿಷ್ಟೇ. ನಾನು ಈ ಊರಿಗೆ ಕಂಪ್ಲಿಗೆ ಬಂದಾದ್ಮೇಲೆ ನನಗೆ ಎಷ್ಟೋ ಜನ ಅಲ್ಲಿ ಹುಡುಗರು ಬಂದು ನಮ್ಮ ಪ್ರೀತಿಯಿಂದ ಮಾತಾಡಿಸಿದ್ರು, ಸೆಲ್ಫಿ ತಗೊಂಡ್ರು. ನನ್ನನ್ನು ಯಾಕೆ ಇಷ್ಟಪಟ್ರಿ? ಹಿಂದುತ್ವನ ಕಾರಣಕ್ಕೋಸ್ಕರ ಇಷ್ಟಪಟ್ರಿ, ನನ್ನ ಜಾತಿಗೋಸ್ಕರ ಇಷ್ಟಪಟ್ಟಿಲ್ಲ. ಚುನಾವಣೆ ಬಂದಾಗಲೂ ಕೂಡ ಈ ಜಾತಿ ಭಾವನೆಯನ್ನು ಬಿಟ್ಟು ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ ಕಟಿಬದ್ಧವಾಗಿರುವಂಥವ್ರನ್ನ ಬೆಂಬಲಿಸುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು. ಯೋಚನೆ ಮಾಡಿ. ನಾಳೆ ಬೆಳಗ್ಗೆ ಮುಸಲ್ಮಾನರು ಮಸೀದಿಯಿಂದ ಹೊರಗಡೆ ಬಂದು ಕೈಯಲ್ಲಿ ಕಲ್ಲಿಡ್ಕೊಂಡು ಬಿಸಾಡಬೇಕಾದ್ರೆ ಅವ್ನು ಕುರುಬನ, ಅವ್ನು ಲಿಂಗಾಯತ್ನ, ಅವ್ನು ಗೌಡನ, ಅವ್ನು ಎಸ್ಸಿನ ನೋಡಲ್ಲ. ನಿಮ್ಮ ಹಣೆಯಲ್ಲಿ ತಿಲಕ ಇದ್ರೂ ಸಾಕು, ಅಥವಾ ನೀವು ಒಬ್ಬ ಹಿಂದೂ ಅಂದ್ರೆ ಸಾಕು, ನಿಮ್ಮ ಮೇಲೆ ಕಲ್ಲು ಬೀಳುತ್ತೆ. ಹಾಗಾಗಿ ಹಿಂದೂಗಳಾಗಿರೋಣ. ನಾವು ಹಿಂದೂಗಳಾಗಿ ಒಗ್ಗಟ್ಟಿಂದ ಇತ್ತು ಅಂತಂದರೆ ನಮ್ಮ ಆಸ್ತಿನೂ ರಕ್ಷಣೆಯನ್ನು ಮಾಡ್ಬೋದು, ಭವಿಷ್ಯದ ನಮ್ಮ ತಲೆಮಾರು ಕೂಡ ಭದ್ರತೆಯಿಂದ ಇರುತ್ತೆ. ಹಾಗೆ ನಾವು ಕೂಡ ನಿಮ್ಮ ಜೊತೆ ಹೋರಾಟ ಮಾಡೋದಕ್ಕೆ, ನಿಮ್ಮ ಪರವಾಗಿ ನಿಲ್ಲಕ್ಕೆ ನಮಗೊಂದು ದೊಡ್ಡ ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿನಮ್ರವಾಗಿ ಮನವರಿಕೆಯನ್ನು ಮಾಡಿಕೊಡ್ತಾ, ಇಷ್ಟು ಜನ ಎಲ್ಲ ಬಂದಿದ್ರಿ,
ಎರಡನೇ ಹಂತದ ನಮ್ಮದು ಇವತ್ತು ಅಭಿಯಾನ ಪ್ರಾರಂಭ ಆಗಿದೆ. ಬೈ ಎಲೆಕ್ಷನ್ ಅದು ಬಂತೋ ಸೋಲ್ತೋ ಗೆದ್ದೋ ಬಿಟ್ಟುಬಿಡಿ, ಆದರೆ ಹಿಂದೂಗಳ ರಕ್ಷಣೆ ಅನ್ನೋದು ಶಾಶ್ವತವಾಗಿ, ಸೋಲು ಗೆಲುವನ್ನು ಅದು ಬದಿಗಿಟ್ಟುಬಿಟ್ಟು ಶಾಶ್ವತವಾಗಿ ನಿಮ್ಮ ಪರವಾಗಿ ಇರ್ತೀವಿ ಅನ್ನೋ ಸಂದೇಶವನ್ನು ಈ ವೇದಿಕೆ ಮುಖಾಂತರವಾಗಿ ಕೊಡ್ತಾ, ಇನ್ನೊಂದು ಬಹಳ ಜನ ನಮ್ಮ ಹಿರಿಯ ನೇತಾರರು ಮಾತಾಡಲಿದ್ದಾರೆ. ಈ ಹೋರಾಟ ನಿಲ್ಲಲ್ಲ. ಇದಾದ ನಂತರ, ಈ ಸಭೆ ಆದ ನಂತರ ತಕ್ಷಣಕ್ಕೆ ನಾವು ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಡೆಲ್ಲಿಗೆ ಹೋಗಿ ಮತ್ತೆ JPC ಎದುರುಗಡೆ ಹೋಗ್ತೀವಿ. ಅದಕ್ಕೋಸ್ಕರ ಒಂದು ದೊಡ್ಡ ಪ್ರೆಸೆಂಟೇಷನ್ನ ಕುಮಾರ್ ಬಂಗಾರಪ್ಪನವರು ಹಾಗೂ ಅರವಿಂದ್ ಲಿಂಬಾವಳಿ ಸಾಹೇಬರು ಇಬ್ಬರು ಕೂಡ ಪ್ರಿಪೇರ್ ಮಾಡಿದ್ದಾರೆ. 35 ನಿಮಿಷದ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡಿದ್ದಾರೆ. ಇದು ರಾಜಕೀಯ ಹೋರಾಟ ಅಲ್ಲ, ಯಾವುದೋ ವ್ಯಕ್ತಿ ವಿರುದ್ಧ ಹೋರಾಟ ಅಲ್ಲ, ಇದು ನಿಮ್ಮ ರಕ್ಷಣೆಗೋಸ್ಕರ ನಾವು ಕೈಗೊಂಡಿರುವಂಥ ಹೋರಾಟ. ಇದಕ್ಕೆ ನಿಮ್ಮ ಬೆಂಬಲ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.